ರಾಜ್ಯದಲ್ಲಿ ಆಡಳಿತದ ಜನಪ್ರಿಯತೆ ದೊಡ್ಡ ಪ್ರಮಾಣದಲ್ಲಿ ಕುಗ್ಗಿ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ತನ್ನ ಆಂತರಿಕ ಬೇಗುದಿಯಿಂದ ಮುಸಲ್ಮಾನರು ಕಾಂಗ್ರೆಸ್ನ ವಿರುದ್ಧ ತಿರುಗಿ ಬಿದ್ದಿರುವಂಥ ಪ್ರಸಂಗ ದಾವಣಗೆರೆಯ ಉಪಚುನಾವಣೆಯಲ್ಲಿ ನಾವು ನೋಡಿದ್ದೇವೆ. ಇದರ ಹಿನ್ನೆಲೆಯಲ್ಲಿ ಇಡೀ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದು ಬೇರೆ ಬೇರೆ ಗುಂಪುಗಳಲ್ಲಿ ಕಾಂಗ್ರೆಸ್ಸಿನ ವಿರುದ್ಧ ಸಭೆಗಳನ್ನು ಅವರು ನಡೆಸ್ತಾ ಇದ್ದಾರೆ. ಬಹಿರಂಗ ಸಭೆಗೂ ಕೂಡ ಇವತ್ತು ಮುಂದಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ತನ್ನ ವೋಟ್ ಬ್ಯಾಂಕನ್ನು ಭದ್ರಗೊಳಿಸಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಶಾಲೆಯ ಸಮವಸ್ತ್ರದಲ್ಲಿ ಹಿಜಾಬನ್ನು ಧರಿಸ್ಬೋದು ಅನ್ನುವಂಥ ಒಂದು ಆಘಾತಕಾರಿಯಾದಂಥ ನಿರ್ಣಯವನ್ನು ಇವತ್ತು ಶಿಕ್ಷಣ ಇಲಾಖೆ ಕೈಗೊಂಡಿರುವಂಥದ್ದು ಅತ್ಯಂತ ಖೇದಕರವಾದಂಥ ಸಂಗತಿ. ಯಾರು ಅತಿಯಾದಂಥ ಓಲೈಕೆಯನ್ನು ಮಾಡಿದಾರೋ ಅಂಥವರು ಪಶ್ಚಿಮ ಬಂಗಾಳದಲ್ಲಿ ಏನಾಗಿದ್ದಾರೆ, ಅಸ್ಸಾಂನಲ್ಲಿ ಏನಾಗಿದ್ದಾರೆ, ತಮಿಳುನಾಡಲ್ಲಿ ಏನಾಗಿದ್ದಾರೆ ಅನ್ನೋದನ್ನು ಸಿದ್ದರಾಮಯ್ಯ ಸರ್ಕಾರ ಮರಿಬಾರ್ದಾಗಿತ್ತು. ಅತಿರೇಕದ ಪಾಪದ ಕೊಡ ಇವತ್ತು ತುಂಬಿದೆ. ಟಿಪ್ಪು ಜಯಂತಿಯಿಂದ ಆರಂಭವಾಗಿ ಹಿಜಾಬಿನ ತನಕ ತನ್ನ ಅತಿಯಾದಂಥ ಓಲೈಕೆಯ ಕಾರಣಕ್ಕೋಸ್ಕರನೇ 28ರ ಚುನಾವಣೆಯಲ್ಲಿ ಈ ಸರ್ಕಾರ ಪತನ ಆಗುವಂಥದ್ದು ನಿಶ್ಚಿತ ಆಗಿದೆ. ಸಮವಸ್ತ್ರದಲ್ಲಿ ಇವತ್ತು ಹಿಜಾಬನ್ನು ಧರಿಸಬಾರ್ದು ಅನ್ನುವಂಥದ್ದು ಸಾರ್ವಜನಿಕವಾಗಿ ಎಲ್ಲರೂ ಕೂಡ ಒಪ್ಕೊಂಡಿರುವಂಥದ್ದು. ಕೆಲವು ಸರಿ ಹಿಜಾಬನ್ನು ನಾವು BJP ವಿರೋಧ ಮಾಡಿದ್ವಿ ಅನ್ನುವಂಥ ಮಾತನ್ನು ಅವರು ಉಲ್ಲೇಖ ಮಾಡ್ತಾ ಇದ್ದಾರೆ. ಸಮವಸ್ತ್ರದಲ್ಲಿ ಹಿಜಾಬನ್ನು ನಾವು ವಿರೋಧ ಮಾಡಿದ್ದಷ್ಟೇ. ಸರ್ಕಾರಿ ಶಾಲೆಗಳಲ್ಲಿ ತನ್ನದೇ ಆದಂಥ ಸಮವಸ್ತ್ರದ ಒಂದು ನೀತಿ ಸಂಹಿತೆ ಇದೆ, ಸಮವಸ್ತ್ರದ ಒಂದು ಕೋಡ್ ಇದೆ. ಇದರ ಬದಲಾಗಿ ಇನ್ನೇನನ್ನೋ ಮಾಡಲಿಕ್ಕೆ ಯಾವ ಸರ್ಕಾರವೂ ಕೂಡ ಮಾಡಬಾರ್ದು. ಮಾನ್ಯ ಶಿಕ್ಷಣ ಸಚಿವರು ಸರ್ಕಾರಿ ಶಾಲೆಗಳ ಫಲಿತಾಂಶ, ಸರ್ಕಾರಿ ಶಾಲೆಗಳ ಗುಣಮಟ್ಟ ಇದನ್ನು ಗಮನ ಕೊಡೋದ್ರ ಬದಲು ಇದ್ಯಾವುದೋ ಇನ್ನೊಂದು ವಿವಾದದ ಕಡೆಗೆ, ನ್ಯಾಯಾಂಗ ನಿಂದನೆ ಕಡೆಗೆ ಇವತ್ತು ಹೊರಳ್ತಾ ಇರುವಂಥದ್ದು ಒಳ್ಳೆಯ ಸಂಗತಿಯಲ್ಲ. ಸರ್ಕಾರಿ ಶಾಲೆಗಳ ಸಮವಸ್ತ್ರ ಆ ಸಮವಸ್ತ್ರದ ರೂಪದಲ್ಲೇ ಇರಬೇಕು. ಒಬ್ಬರೊಬ್ಬರು ಒಂದೊಂದು ರೂಪದಲ್ಲಿ ಬಂದರೆ ಅದು ಇನ್ಯಾವುದೋ ರೂಪವನ್ನು ಪಡೀಲಿಕ್ಕೆ ಇವತ್ತು ಸಾಧ್ಯ ಆಗುತ್ತೆ. ಹಾಗಾಗಿ ಸರ್ಕಾರ ತಾಲಿಬಾನ್ ಸರ್ಕಾರ ಆಗಬಾರ್ದು, ಮುಲ್ಲಾಗಳ ನಿರ್ದೇಶನದಂತೆ ಸರ್ಕಾರ ನಡಿಬಾರ್ದು. ಅತಿಯಾದಂಥ ಓಲೈಕೆಯೂ ಕೂಡ ಈ ಸರ್ಕಾರಕ್ಕೆ ಖಂಡಿತ ಅಪಾಯವನ್ನು ತಂದೊಡ್ಡುತ್ತೆ. 28ರ ಚುನಾವಣೆ ಬಹುಶಃ ಅತಿಯಾದಂಥ ಓಲೈಕೆಯ ಕಾರಣಕ್ಕೋಸ್ಕರನೇ ಈ ಸರ್ಕಾರ ಪತನ ಆಗುತ್ತೆ. ಈ ಸರ್ಕಾರ ಇನ್ನೊಂದು ವಿಸರ್ಜನೆಯ ಕಡೆಗೆ ತೆರಳೋದಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಹಿಜಾಬಿನ ಮುಖಾಂತರ ಮಾಡಿದೆ ಅಂತೇಳಿ ನನಗನ್ಸುತ್ತೆ. ಜನಿವಾರ ತೆಗೆಸಿದ ಪ್ರಕರಣವನ್ನು ಲಿಂಕ್ ಇಟ್ಕೊಂಡು ಹಿಜಾಬನ್ನು ಇಂಟ್ರೊಡ್ಯೂಸ್ ಮಾಡೋಂಥದ್ದು ನೋಡಿ, ಜನಿವಾರಕ್ಕೂ ಹಿಜಾಬಿಗೂ ಅದರದೇ ಆದಂಥ ಸಂಬಂಧಗಳಿಲ್ಲ. ಒಂದು ಆಂತರಿಕವಾದಂಥ ಪ್ರದರ್ಶನ ಇವತ್ತು ಹಿಜಾಬಿನಲ್ಲಿ ಏನಾಗ್ತಾ ಇದೆ, ಶಾಲೆಯ ಸಮವಸ್ತ್ರದಲ್ಲಿ ಶಾಲೆಯ ಕೊಠಡಿ ಒಳಗೆ ಕೂತ್ಕೊಳ್ಬೇಕಾದ್ರೆ ಹಿಜಾಬನ್ನು ಧರಿಸಬಾರ್ದು ಅನ್ನುವಂಥ ವಾದವನ್ನು ಹಿಂದಿನ ನಾವು ನಮ್ಮ ಸರ್ಕಾರದ ಕಾಲದಲ್ಲಿ ನಾವು ಮಾಡಿದ್ವಿ. ಇವತ್ತು ಅದನ್ನು ನಾನು ಹೇಗೆ ಬೇಕಾದರೂ ನಾನು ಅರ್ಥೈಸ್ಕೊಳ್ತೀನಿ ಅಂತೇಳಿ ಶಿಕ್ಷಣ ಇಲಾಖೆ ಹೊರಟ್ರೆ ಬಹುಶಃ ಎಲ್ಲ ಶಾಲೆಗಳಲ್ಲೂ ಕೂಡ ಇದರದೇ ಆದಂಥ ಒಂದು ಅನಾಹುತಗಳನ್ನು ಎದುರಿಸಬೇಕಾಗತ್ತೆ. ಕೆಲವು ತಿಂಗಳ ಹಿಂದೆ ಸರ್ಕಾರಿ ಶಾಲೆಗಳಲ್ಲಿ ಯಾವುದೇ ಅನ್ಯ ಚಟುವಟಿಕೆಗಳನ್ನು ಮಾಡಬಾರ್ದು ಅನ್ನುವಂಥ ಒಂದು ನಿರ್ಣಯವನ್ನು ತೆಗೆದುಕೊಂಡು ಅದಕ್ಕೆ ಸರ್ಕಾರಿ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಬಂದಿರೋದನ್ನು ನೋಡಿದ್ದೇವೆ. ಈ ರೀತಿಯಾದಂಥ ಒಂದು ವರ್ತನೆಗಳು ಸರ್ಕಾರದ ದೃಷ್ಟಿಯಿಂದ ಒಳ್ಳೆಯದಲ್ಲ. ಖಂಡಿತ ಇದನ್ನು ಮರುಚಿಂತನೆಯನ್ನು ಮಾಡಬೇಕು. ಸರ್ಕಾರಿ ಶಾಲೆಗಳಲ್ಲಿ ಅಥವಾ ಯಾವುದೇ ಶಾಲೆಗಳಲ್ಲಿ ಸಮವಸ್ತ್ರಕ್ಕೆ ಬೇಕಾದಂಥ ಅಡ್ಡಿಯನ್ನು ಮಾಡುವಂಥದ್ದು ಸರಿಯಲ್ಲ. ಇದಕ್ಕೆ ಒಂದು ಸರ್ಕಾರ ಮರುಚಿಂತನೆಯನ್ನು ಮಾಡಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ. ನಾನು ಆಗಲೇ ಹೇಳಿದ್ನಲ್ಲ, ಇದು ನ್ಯಾಯಾಂಗ ನಿಂದನೆಗೆ ಆಗುತ್ತೆ ಅಂತ ಹೇಳಿದ್ದೇನೆ. ನ್ಯಾಯಾಂಗ ನಿಂದನೆಗೆ ಸರ್ಕಾರ ಇವತ್ತು ಮುಂದಾಗಿದೆ. ದಾವಣಗೆರೆಯ ಉಪಚುನಾವಣೆಯ ಏನು ಕಾಂಗ್ರೆಸ್ಸಿನಿಂದ ಪ್ರತಿರೋಧ ವ್ಯಕ್ತ ಆಗಿದೆ, ಇದನ್ನು ಎದುರಿಸಲಿಕ್ಕೆ ಇವತ್ತು ಸರ್ಕಾರಕ್ಕೆ ಆಗಿಲ್ಲ. ಆ ಕಾರಣಕ್ಕೋಸ್ಕರ ಇವತ್ತು ಈ ನಿರ್ಣಯವನ್ನು ಕೈಗೊಂಡು ಮುಸಲ್ಮಾನರ ಮನಸ್ಸನ್ನು ಓಲೈಕೆ ಮಾಡುವಂಥ ಪ್ರಯತ್ನವನ್ನು ಮಾಡಿದೆ. ಖಂಡಿತ ಇದರ ಜನರ ಆಕ್ರೋಶಕ್ಕೆ ಒಳಗಾಗುತ್ತೆ, ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಒಳಗಾಗುತ್ತೆ, ಪೋಷಕರ ಆಕ್ರೋಶಕ್ಕೆ ಇವತ್ತು ಒಳಗಾಗುತ್ತೆ. ಅವರು ಮೇ 16ಕ್ಕೆ ಸಮಾವೇಶ ಮಾಡ್ತಿದ್ದಾರೆ. ಅವರ ಇರೋದು ಡಿಮ್ಯಾಂಡು, ನೀವು ನಮ್ಮ ಸರ್ಕಾರ 4% ರಿಸರ್ವೇಷನ್ ತೆಗೆದಿದ್ದೊಂದು, ವರ್ಕ್ ಪ್ರಾಪರ್ಟಿದೊಂದು ಮತ್ತು ಹಿಜಾಬ್ದೊಂದು, ಮೂರನ್ನೂ ಸಹ ರಿಲೀಫ್ ಕೊಡಿ ಅಂತ ಡಿಮ್ಯಾಂಡ್ ಇಟ್ಟಿದ್ದಾರೆ. ನೋಡಿ, ಮುಸಲ್ಮಾನರ ಬೇಡಿಕೆಯ ಬಗ್ಗೆ ಸಮಾವೇಶದಲ್ಲಿ ನಿರ್ಣಯ ತೆಗೆದುಕೊಂಡ್ರೆ ಮುಸಲ್ಮಾನರ ಬೇಡಿಕೆಯ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ. ಅವ್ರು ಚರ್ಚೆ ಮಾಡಲಿ, ಸರ್ಕಾರ ಅದಕ್ಕೆ ಏನೇನು ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತೋ ಅದರ ಆಧಾರದಲ್ಲಿ ಮಾತಾಡೋಣ. ಇವತ್ತು ಹಿಜಾಬನ್ನು ನಾವೇನು ಸಮವಸ್ತ್ರದಲ್ಲವರು ಸೇರಿಸಬೇಕು ಅಂತೇಳಿ ಸರ್ಕಾರ ಹೊರಟಿರುವಂಥದ್ದು ಕರ್ನಾಟಕದ ಇತಿಹಾಸದಲ್ಲಿ ಇಂಥ ಒಂದು ಆಘಾತಕಾರಿಯಾದಂಥ ಸಂಗತಿಗಳಿಲ್ಲ. ಶಿಕ್ಷಣ ಇಲಾಖೆ ಇನ್ನಷ್ಟು ಸುಧಾರಣೆಗೊಳ್ಳಬೇಕು.
ಅದ್ರ ಬದಲು ಇನ್ನೇನಕ್ಕೋ ಹೋಗುವಂಥದ್ದು ಸರಿಯಲ್ಲ. ಹಾಗಾಗಿ ಸರ್ಕಾರ ಮರುಚಿಂತನೆಯನ್ನು ಮಾಡಿ ಓಲೈಕೆ ರಾಜಕಾರಣಕ್ಕೆ ಶಿಕ್ಷಣವನ್ನು ಬಳಸ್ಕೊಳ್ಳುವಂಥದ್ದು ಸರಿಯಲ್ಲ.